ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. 3-4 ದಿವಸದ ಹಿಂದೆ ಶುರುವಾಯಿತು ಆ ವಾಗ್ಯುದ್ಧಗಳು. ಅದು ಜೋರಾಗ್ತಾ ಹೋಯಿತು. ನಿನ್ನೆ ಸುಮಲತಾ ಅಂಬರೀಶ್ ಅವರ ಸ್ಥಳಕ್ಕೆ ಭೇಟಿ ಕೊಟ್ಟರು. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಸರದಿ. ಅಂದ್ರೆ ಅರ್ಥ ಜೋರಾಗ್ತಾ ಇದೆ. ಸುಮಲತಾ ವರ್ಸಸ್ ದಳಪತಿಗಳ ವಾರ್. ಮೊದಲ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. ಸಂಸದೆ ಸುಮಲತಾ ಅಂಬರೀಶ್ ಬೆನ್ನಲ್ಲೇ ಇದೀಗ ಜೆಡಿಎಸ್ನ ಶಾಸಕರು ಪ್ರವಾಸ ಬೆಳೆಸಿದ್ದಾರೆ. ಕೆಆರ್ಎಸ್ಗೆ ಶಾಸಕ ರವೀಂದ್ರ ಶಿಖಂಠಯ್ಯ ಭೇಟಿ. ಬ್ರೇಕಿಂಗ್ ನ್ಯೂಸ್. ಕೆಆರ್ಎಸ್ ಡ್ಯಾಮ್ ಬಿರುಕು ಬಿಟ್ಟಿದೆ ಅಂದಿದ್ರು ಸುಮಲತಾ ಅವರು. ಡ್ಯಾಮ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇದೀಗ ರವೀಂದ್ರ ಶಿಖಂಠಯ್ಯ. ಕೆಆರ್ಎಸ್ ಸುತ್ತಮುತ್ತ ಹಳ್ಳಿಗಳಿಗೂ ಕೂಡ ಇವತ್ತು ಭೇಟಿ ಕೊಡ್ತಿದ್ದಾರೆ. ಮೊಗರಹಳ್ಳಿ, ಮಂಟಿ, ಬೂದಿಗುಂಡಿ, ಹುಲಿಕೆರೆಗೆ ಭೇಟಿ ಕೊಡ್ತಿದ್ದಾರೆ. ಅಕ್ರಮ ಗಣಿಗಾರಿಕೆ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಡ್ತಿದ್ದಾರೆ. ನಿನ್ನೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಇವತ್ತು ಶಾಸಕರು ಭೇಟಿ ಕೊಡ್ತಿದ್ದಾರೆ. ನಿನ್ನೆ ರವೀಂದ್ರ ಶಿಖಂಠಯ್ಯ ವಿರುದ್ಧ ಸುಮಲತಾ ಅವರು ಕಿಡಿಕಾರಿದ್ರು. ಟೀಕೆ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡಿ ಅಂತ ಟಾಂಗ್ ಕೊಟ್ಟಿದ್ರು. ಸುಮಲತಾ ಅವರ ಆರೋಪದ ಬೆನ್ನಲ್ಲೇ ಇವತ್ತು ಜೆಡಿಎಸ್ ಶಾಸಕರು ಮಂಡ್ಯದ ಆ ಎಲ್ಲ ಅಕ್ರಮ ಗಣಿಗಾರಿಕೆ, ಕೆಆರ್ಎಸ್ ಎಲ್ಲ ಕಡೆ ವಿಸಿಟ್ ಮಾಡ್ತಿರುವಂತಹ ಸುದ್ದಿ ಬರ್ತಾ ಇದೆ. ನಮ್ಮ ಹುಟ್ಟೂರಿದು, ಹುಟ್ಟು ರಾಜಕಾರಣರು ನಾವು. ನಿಮ್ಗೇನೂ ಗೊತ್ತಿಲ್ಲ, ಸಿನಿಮಾ ಬೇರೆ ರಾಜಕಾರಣ ಬೇರೆ ಅಂತ ಹೇಳ್ತಿರಲ್ಲ. ಇವತ್ತು ರಾಜಕಾರಣದಲ್ಲೇ ಸಿನಿಮಾನ ತೋರಿಸಿದಿರಲ್ಲ ನೀವು ನಮ್ಮೆಲ್ರಿಗೂ. ಇದಕ್ಕೇನು ಉತ್ತರ ಕೊಡ್ತೀರಾ? ನಿಮ್ಮ ಕಣ್ಣು ಮುಂದೆ ಇದೆಲ್ಲ ಆಗ್ತಿರ್ಬೇಕಾದ್ರೆ ನೀವೇನು ಕಣ್ಣಿಗೆ ಬಟ್ಟೆ ಹಾಕೊಂಡು ಕೂತಿದ್ದೀರಾ? ಇಷ್ಟು ಅನ್ಯಾಯ, ಇಷ್ಟು ಅಕ್ರಮ, ಇಷ್ಟು ಭ್ರಷ್ಟಾಚಾರವನ್ನು ನಿಮ್ಮ ಕಣ್ಣು ಮುಂದೆ ನಡೀತಾ ಇದ್ರೆ ಅದನ್ನು ಸಮರ್ಥನೆ ಮಾಡ್ಕೊಂಡು ಬರ್ತಿದ್ದೀರಲ್ಲ. ಏನು ಮಾಡ್ತಿದ್ದೀರಾ ನಿಮ್ಮ ಕಣ್ಣು ಮುಂದೆ ಇದೆಲ್ಲ ನಡಿಬೇಕಾದ್ರೆ? ಸ್ಥಳೀಯರು ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಡೋವಾಗ ನೀವು ಏನಕ್ಕೆ ಯಾವುದೇ ಒಂದು ಆ್ಯಕ್ಷನ್ ಈವರೆಗೂ ತಗೊಂಡಿಲ್ಲ? ನಿಮ್ಮನ್ನು ಅವರು ದಬ್ಬಾಳಿಕೆ ಹಾಕಿ ಹೆದರಿಸ್ತಾ ಇದ್ದಾರಾ, ಅಥವಾ ನೀವು ಇದರಲ್ಲಿ ಶಾಮೀಲಾಗಿದ್ದೀರಾ ಅನ್ನೋ ಒಂದು ಕ್ವೆಶ್ಚನ್ನ ಜನರ ಪರವಾಗಿ ನಾನು ನಿಮ್ಮನ್ನು ಎಲ್ಲರನ್ನೂ ಕೇಳಲೇಬೇಕಾಗತ್ತೆ. ಈ ಒಂದು ಸಿಚುವೇಶನಲ್ಲಿ ರಾಯಲ್ಟಿ, ಅದಕ್ಕೆ 5 ಬಾರಿ ಪೆನಾಲ್ಟಿ 5 ಟೈಮ್ಸ್ ಹಾಕ್ತಿರಲ್ಲ, ಅದನ್ನೆಲ್ಲ ನೀವು ಕರೆಕ್ಟಾಗಿ ವಸೂಲಿ ಮಾಡೋದಾದರೆ ಸಾವಿರಾರು ಕೋಟಿಯಷ್ಟು ಫಂಡ್ಸ್ನ ನೀವು ಜಿಲ್ಲೆಯ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ಗೆ ಕಾಂಟ್ರಿಬ್ಯೂಟ್ ಮಾಡೋರಾಗ್ತೀರಾ. ಏನಕ್ಕೆ? ಆ ಫಂಡ್ಸ್ನ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಯೂಸ್ ಮಾಡೋಕ್ಕೆ ಅದು ಬಳಸ್ಕೋಬೋದು. ಎಲ್ಲಿಗೆ ಹೋಗ್ತಾ ಇದೆ ಆ ಫಂಡ್ ಎಲ್ಲ? ಯಾರ ಜೇಬಿಗೆ ಹೋಗ್ತಾ ಇದೆ? ಬರೀ ಸುಳ್ಳಿನ ಮಾತು ಹೇಳ್ಕೊಂಡು ಯಾವಾಗಲೂ ಜನರನ್ನು ಒಂದು ಮೋಸ ಮಾಡಿಕೊಂಡು ಬರೋ ರಾಜಕಾರಣ ಇದೆಯಲ್ಲ, ಅದೆಷ್ಟೋ ದಿನ ನಡೆಯಲ್ಲ. ವಿ ನೀಡ್ ಆನ್ಸರ್ಸ್, ವಿ ನೀಡ್ ಜಸ್ಟಿಸ್ ಟುಡೇ. ನೀವು ಮಾಡ್ತಿರೋದು ನಮ್ಮ ಜಿಲ್ಲೆಗೆ ಒಂದು ಭಯಂಕರವಾದ ಅನ್ಯಾಯ. ಯು ಡೋಂಟ್ ಹ್ಯಾವ್ ಎನಿ ಮೋರಲ್ ರೈಟ್ ಟು ಕಂಟಿನ್ಯೂ ಎನಿಮೋರ್. ಇವತ್ತೇ ನೀವು ರಾಜೀನಾಮೆ ಕೊಡಬೇಕು. ಹೌದು, ಜೋರಾಗ್ತಾ ಇದೆ ಮಂಡ್ಯ ರಾಜಕಾರಣ. ನಿಜವಾಗ್ಲೂ ಸುಮಲತಾ